ಎತ್ತಣ ಮಾಮರ ಏತಣ ಕೋಗಿಲೆ ಎತ್ತಣ ರಾಧಾ ಎಲ್ಲಿ ಹೆಣ್ಣೋ ಕೃಷ್ಣ ಕೃಷ್ಣ ಕೃಷ್ಣ
ಪ್ರಣಯಾನಂದದ ಪಂಚಮ ವೇದ ಪ್ರೇಮ ಪರಾಗ ಸುಮಶರಣ ವೇದ ಪ್ರಣಯಾನಂದದ ಪಂಚಮ ವೇದ ನವ ಸಿರಿ ಸುರಚಿರ ನವರಾಗ ಲೀಲಾ ನವ ಸಿರಿ ಸುರಚಿರ ನವರಾಗ ಲೀಲಾ ನೂತನ ಪ್ರೇಮ ಅಮೋಘ ಭಾವ ಪ್ರೇಮ ಅಮೋಘ ಭಾವ ಭಾಮಿನಿ ರುಕ್ಮಿಣಿ ವಾಸುದೇವ, ರಾಕಿಗೆ ಸುಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವೇನು? ರುಕ್ಮಿಣಿ, ಸತ್ಯವಂತರು ಧರ್ಮಶೀಲರು ಆದ ಪಾಂಡವರು 12 ವರ್ಷ ವನವಾಸವನ್ನು 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರು. ವಿರಾಟನ ಪುತ್ರಿಯೂ ಆದ ಪುತ್ರರೊಡನೆ ಅಭಿಮನ್ಯುವಿನ ವಿವಾಹವಾಯಿತು. ತನಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಯುಧಿಷ್ಠಿರನು ತನ್ನ ಕುಲಪುರೋಹಿತನಾದ ದೌಮ್ಯನನ್ನು ಸಂಧಿಗಾಗಿ ಕಳಿಸಿದನು. ಆದರೆ ದುರ್ಯೋಧನನು ಸಂಧಿಗೆ ಸಮ್ಮತಿಸಿಲ್ಲ. ರುಕ್ಮಿಣಿ, ಯುದ್ಧವೇನೋ ಅನಿವಾರ್ಯವಾಗಿ ಒದಗಿ ಬಂದದ್ದಿದೆ. ಏನು ಸ್ವಾಮಿ, ಪುನಃ ಯುದ್ಧವೇ? ಹಾಗಾದರೆ ನಿಮ್ಮ ವಿಶ್ರಾಂತಿ ದಿನಗಳಿನ್ನು ಕಳೆದು ಹೋದವು. ಗೋಪಿಕಾಂಗನ ಕಟಾಕ್ಷ ಚಂದ್ರಿಕೆಯಿಂದ ತೊರೆದು ಈ ದ್ವಾರಕೆ ಕುಸುಮ ಶಯನದಲ್ಲಿ ಮಲಗಿ ಅರೆಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಹಗಲ ಕನಸುಗಳನ್ನು ಕಾಣುವುದು ನಿಮಗಿನ್ನೂ ಸಾಧ್ಯವಿಲ್ಲ. ರುಕ್ಮಿಣಿ, ಲೋಕ ಸೇವೆಯ ಅರಕೆಯನ್ನು ಒತ್ತಾಗಲೇ ನನ್ನ ವಿಶ್ರಾಂತಿಯ ದಿನಗಳು ಕೊನೆಗೊಂಡವು. ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಪ್ರೇಯಸಿ. ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿ ಏಕೆ? ಯುದ್ಧದ ಸಮಾಚಾರವನ್ನು ಕೇಳಿ ವೀರರ ನರ್ತಿಸುವುದು ಸಹಜ. ಹೇಳು, ಶಿಶುಪಾಲಾದಿ ದಾನವರನ್ನು ಸಂಹರಿಸಿದ ನಿನ್ನ ಚಕ್ರದ ರಕ್ತತೃಷಿಯು ಪುನಃ ಜಾಗರಿತವಾಗಲಿ. ಜಗತ್ತಿನ ಯಾವ ಮೂಲೆಯಲ್ಲಿ ಆ ದಾವ ದುಷ್ಕರ್ಮಿಗಳು ಜನ್ಮಿಸಿದವರೋ ಅದರ ತೀಕ್ಷ್ಣ ಧಾರೆಗೆ ಸ್ವಾಮಿ, ಯುದ್ಧವೇನೋ ಅನಿವಾರ್ಯವಾಗಿ ಒದಗಿ ಬಂದಂತಿದೆ. ಆದರೆ ಈ ಯುದ್ಧದಲ್ಲಿ ಈ ನಿನ್ನ ಪತಿಯು ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿರುವ ರುಕ್ಮಿಣಿ. ಆಹಾ, ಈ ಶಯನಾಗಾರದ ಹೊಸ್ತಿಲನ್ನು ದಾಟದಿರಲು ಒಂದು ಅನುಕೂಲವಾದ ಕಾರಣವೇ ದೊರೆತಂತಾಯಿತು. ನಿಮ್ಮ ರಾಜನೀತಿ ಕೌಶಲ್ಯವನ್ನು ನಾನು ಈಗ ತಾನು ತಿಳಿದೆನು. ಆದರೆ ಇದು ಪರಿಹಾಸ್ಯವಲ್ಲ ತಾನೆ ಸ್ವಾಮಿ? ಪರಿಹಾಸ್ಯವಲ್ಲ ರುಕ್ಮಿಣಿ. ಗೋಪಿಕಾಂಗನರಿಂದ ಪರಿವೇಷ್ಟಿತನಾಗಿ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನು ನಲಿಸಿದ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರೀಗ ನೋಡಿರುವರು. ಹಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸಂಹರಿಸಿದ ಅವನ ಪ್ರಚಂಡ ಹಟ್ಟಾಸದಿಂದ ಈ ಜಗತ್ತಿನ ಹೃದಯವು ಕಂಪಿಸುತ್ತಿರುವುದು. ನಾನು ನಿರಸನೇನೆ ಸರಿ, ಆದರೆ ಈ ಕುರುಕ್ಷೇತ್ರದ ಯುದ್ಧ ಸೂತ್ರವು ನನ್ನ ಕೈಗಳಲ್ಲಿ ಚದುರಂಗದ ದಾಳಗಳಂತೆ ಆ ಕ್ಷತ್ರಿಯ ದರ್ಪಾಂತ ವೀರರನ್ನು ಅಲ್ಲಿಂದ ಇಲ್ಲಿಂದಿಲ್ಲಿಗೆ ನಡೆಸುವೆನು. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರ ಪೀಠವನ್ನೇರಬಲ್ಲುವುದನ್ನು ತೋರಿಸುವನು. ರುಕ್ಮಿಣಿ ಸ್ವಾಮಿ, ಸತ್ಯದ ಚಿರಪ್ರಕಾಶದಿಂದ ಈ ಜಗತ್ತನ್ನು ಬೆಳಗಿಸುವನು. ಈ ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿಯೂ ಸಹ ಈ ನನ್ನ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನು ನೀನೇ ನೋಡುವೆ ಪ್ರೇಯಸಿ. Yeah.
ಘಾತಕಗೊಳಿಸಲು ಸತ್ಯ ಧರ್ಮಗಳ ಉಳಿಸುವೆ ಜಗತಿ ಚಿಂತನೆ ಚಿಂತನೆ. ದುರಿತವನು ಪರಿಹರಿಸಲು ಈ ಲೋಕದ ಜನಿಸಿದೆ ತರೆಯ ದುರಿತವನು ಪರಿಹರಿಸಲು ಈ ಲೋಕದ ಜನಿಸಿದೆ ನಾಮಿಯೇ. ದೋಷ ಶಿಕ್ಷಕ ಶಿಷ್ಟ ರಕ್ಷಕ ಲೋಕ ಬಾಲಕನು ನಾನಾಗಿ ಶಿಕ್ಷಕ ಶಿಷ್ಟ ರಕ್ಷಕ ಲೋಕ ಬಾಲಕನು ನಾನಾಗಿ ಕರ ಕಾಯ್ದು ಬರವೆ ಜನರ ಚಿಂತನೆ ಚಿಂತನೆ. ಚಿರನೂತನ ಜಗವನ್ನು ಸಾರ್ಥಕಗೊಳಿಸಲು ಸತ್ಯ ಧರ್ಮಗಳ ಉಳಿಸುವೆ ಜಗತಿ ಚಿಂತನೆ ಚಿಂತನೆ. ಇಂತಹ ಅಪೂರ್ವ ಸಾಧನೆಯ ಉದ್ದೇಶವಾದರೂ ಏನು ಸ್ವಾಮಿ? ರುಕ್ಮಿಣಿ, ಭರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮರಾಜ್ಯವೊಂದನ್ನು ಸ್ಥಾಪಿಸುವುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ. ನಿರಂತರ ಪರಿಶ್ರಮದ ಸವಿಗನಸು. ಯೌವನವು ಕಳೆದು ವಾರ್ಧಕ್ಯದ ಮೊದಲಂತದಲ್ಲಿ ಕಾಲಿಟ್ಟನಾದರೂ ನನ್ನ ಕನಸು ಕನಸಾಗಿ ಉಳಿದುವರು. ರುಕ್ಮಿಣಿ, ಸ್ವಾಮಿ, ಹಿಂಸ ಪ್ರಿಯರಾದ ಅಸಂಖ್ಯಾತ ದಾನವರನ್ನು ಅದಕ್ಕಾಗಿ ಸಂಹರಿಸಿದನು. ಆದರೆ ನನ್ನ ಉದ್ದೇಶವು ಸಫಲವಾಗಲಿಲ್ಲ ರುಕ್ಮಿಣಿ. ಮಾನವನೇ ಮಾನವ ಜಾತಿಯ ಪರಮಶತ್ರು ಎಂದು ನಾನೀಗ ತಿಳಿದಿರುವೆನು. ಮುಂದಿನ ಯುದ್ಧದಲ್ಲಿ ಈ ಮಾನವನಿಂದಲೇ ಮಾನವನನ್ನು ನಾಶಗೊಳಿಸುವನು. ರುಕ್ಮಿಣಿ, ಸ್ವಾಮಿ, ಓಹೋ ದುರ್ಯೋಧನ, ಒದಗಿ ಬಂದ ಸಂಧಿಯನ್ನು ನಿರಾಕರಿಸಿ ನನ್ನ ಬಳಿ ಸಹಾಯಕ್ಕಾಗಿ ಬರುತ್ತಿರುವೆಯಾ? ಇರಲಿ. ಅರ್ಜುನ, ನೀನು ಕೂಡ ನನ್ನ ಸಹಾಯಕ್ಕಾಗಿ ಬರುತ್ತಿರುವೆಯಾ? ಇರಲಿ. ರುಕ್ಮಿಣಿ, ಸ್ವಾಮಿ, ನಾನೀಗ ಸ್ವಲ್ಪ ವಿಶ್ರಮಿಸಿ. ಅಂಬುದಿ ನಿಧಿಯಂ ಉದಯಿಸಿ ಎನ್ನನ್ನು ಸಂಭ್ರಮಗೊಳಿಸಿದ ಅಧಿದೇವತೆ. ರುಕ್ಮಿಣಿ, ಅಂಬುದಿ ನಿಧಿಯಂ ಉದಯಿಸಿ ಎನ್ನನ್ನು ಸಂಭ್ರಮಗೊಳಿಸಿದ ಅಧಿದೇವತೆ. ಯಾದೋ ಗೈದನ್ನ ಹೃದಯ ರಂಗವ. ಯಾದೋ ಗೈದನ್ನ ಹೃದಯ ರಂಗವ ಮೋದದಿ ಸೆಳೆದ ಸದಮಲಸಿ. ಮೋದದಿ ಸೆಳೆದ ಸದಮಲಸಿ ಅಂಬುದಿ ನೀರಿಯ.
ಭವದೇವಿಯು ನಿನ್ನ ಭವ ನಿರ್ಮಿಸಿದಾತ ನವಗುಣ ಧರಿಸಿರಿ ಮಾರ್ಗವಿ ಸುರಸುತಿ ಸುಮೋದೇವಿ ದೇವಿಯೋ ಶಿವಸುತಿ ಭವಾನಿಯೋ ಬ್ರಹ್ಮ ನರಸಿದ ದೇವಿಯೋ ನಿನ್ನ ರೂಪ ರಚಿಸಿದಂತ ಕೊಂಚಕ್ಕೆ ನಿಂತ ಪಡುವಳು ಚೆಲುವೆ ನಿನ್ನ ರೂಪ ರಚಿಸಿದಂತ ಕೊಂಚಕ್ಕೆ ನಿಂತ ಪಡುವಳು ಚೆಲುವೆ ಸುರಸಿಬೋದಯದಿ ಗಿರಿದೇವಿಯ ಮನಸ್ಸಿನ ಸುರಸಿಬೋದಯದಿ ಗಿರಿದೇವಿಯ ಮನಸ್ಸಿನ ಬಂದನ್ನ ಬಂದಿಯೊಳಾನಂದ ಪಡಿಸ ಬಂದನ್ನ ಬಂದಿಯೊಳಾನಂದ ಪಡಿಸೆ ಅಂಬುದಿ ನಿಧಿಯಂ ಉದಯಿಸಿ ಎನ್ನನು ಸಂಭ್ರಮಗೊಳಿಸಿದ ಹರಿದೇವತೆ ಯಾದೋ ಗೈದನ್ನ ಹೃದಯ ರಂಗವ ಯಾದೋ ಗೈದನ್ನ ಹೃದಯ ರಂಗವ ಮೋದದಿ ಸೆಳೆದ ಸರಮಲಸಿ ಮೋದದಿ ಸೆಳೆದ ಸರಮಲಸಿ ಅಂಬುದಿ ನೀಲಿಯೋ ಆವ ದೇವನು ಭಾವ ನಿರ್ಮಿಸಿದಾತ ನವಗುಣದ ಜನಾರ್ದನ ಸ್ವಾಮಿ ಆವ ದೇವನು ಭಾವ ನಿರ್ಮಿಸಿದಾತ ನವಗುಣದ ಜನಾರ್ದನ ಗೌರಿ ಮನೋಹರನೋ ಗೀರ್ವಾಣಪತಿ ಬ್ರಹ್ಮನೋ ಗೌರಿ ಮನೋಹರನೋ ಗೀರ್ವಾಣಪತಿ ಬ್ರಹ್ಮನೋ ನಿನ್ನ ರೂಪ ರಚಿಸಿದಂತ ಕುಂಚಕ್ಕೆ ನಿತ್ಯ ಬಳುವಳು ಚೆಲುವ ನಿನ್ನ ರೂಪ ರಚಿಸಿದಂತ ಕುಂಚಕ್ಕೆ ನಿತ್ಯ ಬಳುವಳು ಸುರಭಿ ಶುಭೋದಯದಿ ಸಿರಿದೇವನ ಕರೆಸಿದೆ ನಾ ಸುರಭಿ ಶುಭೋದಯದಿ ಸಿರಿದೇವನ ಕರೆಸಿದೆ ನಾ ಬಂದಿಂದ ಬಂದಿಯೊಳ ಆನಂದ ಪಡಿಸು ಬಂದಿಂದ ಬಂದಿಯೊಳ ಆನಂದ ಪಡಿಸು ಕಡಲ ನಾಡಿಲಿ ಓಡಿ ಬಂದ ಓಡಿ ಮಾಡಿದಿ ಕುಡಿ ನೋಟದಿ ನಾಡಿ ಹಿಡಿಸಿ ಎನ್ನ ಹೃದಯ ಬಲ್ಲಂಗದು ಸ್ವಾಮಿ ನಾಡಿ ಹಿಡಿಸಿ ಎನ್ನ ಹೃದಯ ಬಲ್ಲಂಗದಿ ಪವಡಿಸಲಾಶ್ರಯ ಬೇಡಿದ ಪ್ರಭುವೆ ಪವಡಿಸಲಾಶ್ರಯ ಬೇಡಿದ ಪ್ರಭುವೆ ಕಡಲ ಮಾಡಿಲಿ ರುಕ್ಮಿಣಿ ಸ್ವಾಮಿ ನೀನು ಹೋಗು ಪ್ರೇಯಸಿ ಆಹಾ ನಾನು ಕ್ಷಣಕಾಲ ವಿಶ್ರಮಿಸಿಕೊಳ್ಳುವೆನು ಪುನಃ ಎಚ್ಚರಗೊಳ್ಳುವುದರೊಳಗಾಗಿ ಭಾರತದ ಯುದ್ಧ ಅಥವಾ ಶಾಂತಿ ಎಂಬ ಪ್ರಶ್ನೆಯು ಈ ಮಂದಿರದಲ್ಲಿ ನಡೆಸಲ್ಪಡಬೇಕಾಗಿದೆ ಬನ್ನಿ ಸ್ವಾಮಿ ಸ್ವಾಮಿಯು ನಿದ್ರಿಸುವಂತಿದೆ ನಾನು ಕ್ಷಣಕಾಲ ವಿಶ್ರಮಿಸಿಕೊಳ್ಳುವೆನು ಕೃಷ್ಣ ದೇವಕಿ ನಂದನ ದಾನವ ಮರ್ದನ ದಯ ಮಾಡೋ ಕೃಪೆ ಮಾಡೋ ಕರುಣಾ ಸಾಗರ ಈ ಜಗವೆಲ್ಲ ತುಂಬಿದೆ ನಿನ್ನ ಮಾಯಾ
ಜಗವೆಲ್ಲ ತುಂಬಿದೆ ನಿನ್ನ ಮಾಯಾ ಹರಿತು ಬೆರೆತು ನೆನೆವೆನು ದೇವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಕಪಟ ನಾಟಕ ಸೂತ್ರಧಾರೆ ಕಪಟ ನಾಟಕ ಸೂತ್ರಧಾರೆ ನಾನಗೋಚರ ಗಾನವಿಹಾರಿ ನಾನಗೋಚರ ಗಾನವಿಹಾರಿ ಆನಂದ ಮಾದಾನಂದ ಆನಂದ ಮಹದಾನಂದ ನಿನ್ನಯ ಜಾನ ನಿನ್ನಯ ಜಾನ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಅರಿತು ಬೆರೆತು ನೆನೆವೆನು ದೇವ ಜಗವೆಲ್ಲ ಶಾಂತ ತಾರ ನಿಗಮ ಗೋಚರ ಶಾಂತಕಾರ ನಿಗಮ ಗೋಚರ ಶಾಂತಕಾರ ನಿಗಮ ಗೋಚರ ಏತ್ಯ ನಿರಂಜನ ಸಾಧಕ ರೂಪ ಜಗ ನಿತ್ಯ ನಿರಂಜನ ಸಾಧ್ಯಕ ರೂಪ ಎಲ್ಲ ತುಂಬಿದೆ ನಿನ್ನ ಮಾಯೆ ಅರಿತು ಬೆರೆತು ನೆನೆವೆನು ದೇವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಅರಿತು ಬೆರೆತು ನೆನೆವೆನು ದೇವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ನಿನ್ನ ಮಾಯೆ ನಿನ್ನ ಮಾಯೆ ನಿನ್ನ ಮಾಯೆ ಶ್ರೀಕೃಷ್ಣ ಪರಮಾತ್ಮನು ಮಲಗಿರುವನು ಎಚ್ಚರಗೊಳ್ಳುವವರೆಗೂ ಈ ದ್ವಾರದಲ್ಲಿ ಕಾಯುವೆನು ಏನಿ ಭವನದ ಶೃಂಗಾರ ವೈಭವ ಏನಿ ಭವನದ ಪರಿಯೂ ಏನಿ ಭವನದ ಪರಿಯೂ ಅಮೋಘ ರಂಜಿಪುದು ನವ ವಿಬದಿ ಕಂಗೊಳಿ ಕುಳಿತಿರ್ಪುದು ಕರಕೌಶಲ್ಯಕ್ಕೆ ಸಾಕ್ಷಿಯಂತಿರೆ ಕರಕೌಶಲ್ಯಕ್ಕೆ ಸಾಕ್ಷಿಯಂತಿರೆ ಕಲಾ ಚತುರದಿ ಶೋಭಿಸುವುದು ಕಲಾ ಚತುರದಿ
ಶೋಭಿಪುದು ಈ ನಂದಗೋಪನ ಭವನ ನಂದಗೋಪನ ಭವನ ಏನಿ ಭವನದ ವೈಭವ ನೋಡಲ ಚರ್ಯವ ಏನಿ ಭವನದ ವೈಭವ ಅಲ್ಲ ನೋಡಲ ಚರ್ಯವಾಗಿದೆ ನೋಡಲ ನಂದವಾಗಿದೆ ಏನಿ ಭವನದ ವೈಭವ ನೋಡಲ ಚರ್ಯವಾಗಿದೆ ಏನಿ ಭವನದ ವೈಭವ ಭಕ್ತಿಗಳೇ ಚಿತ್ರ ನಗುತ್ತಿರೆ ಚಿತ್ರ ನಗುತ್ತಿರೆ ಮುಂತು ಮಾಣಿಕ್ಯ ರತ್ನಗಳೇ ತಳ ತಳ ನಿಂತಿರೆ ಅವಿದು ಸಾರಂಗ ಭಕ್ತಿಗಳೇ ಚಿತ್ರ ನಗುತ್ತಿರೆ ಮುಂತು ಮಾಣಿಕ್ಯ ರತ್ನಗಳೇ ತಳ ತಳ ನೆನೆಸಿರೆ ದೇವಲೋಕದಿ ಲೋಕವು ಬೆರಗಿದಂತಿರೆ ದೇವಲೋಕದಿ ಲೋಕವು ಬೆರಗಿದಂತಿರೆ ಕೃಷ್ಣನ ಕರ್ಣದ ತೀರ್ಥದ ಭವನದ ವೈಭವ ನೋಡಲ ಚರ್ಯವಾಗಿದೆ ಏನಿ ಭವನದ ವೈಭವ ನೋಡಲ ಚರ್ಯವಾಗಿದೆ ನೋಡಲ ನಂದವಾಗಿದೆ ಏನಿ ಭವನದ ವೈಭವ ಏನಿ ಭವನದ ವೈಭವ 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 ಕನ್ನಡದ ವೈಭವ ಏನಿ ಭವನದ ಶೃಂಗಾರ ವೈಭವ ಎತ್ತ ನೋಡಿದರ ತತ್ತ ವಿಚಿತ್ರಪಟ್ಟ ಸಾಲು ಸಾಲು ಹಂಪಗಳ ಸೊಬಗು ರತ್ನ ವಜ್ರ ವೈಡೂರ್ಯಗಳಿಂದ ಅಲಂಕೃತಗೊಂಡು ಆ ದೇವೇಂದ್ರನ ಅಮರಾವತಿ ವಿಮೋಚಿಸುವಂತೆ ಕಂಗೊಳಿಸುತ್ತಿದೆಯಲ್ಲ ಸೃಷ್ಟಿಕರ್ತನೇನಾದರೂ ತನ್ನ ಸೌಂದರ್ಯ ಸೊಬಗನ್ನೆಲ್ಲ ನಗರದಲ್ಲೇ ಬಿಟ್ಟುವುದನೇ ಅಥವಾ ಈ ಭವನವನ್ನು ಕಂಡ ಕ್ಷಣ ನನ್ನ ಮನದಲ್ಲಿ ಮೋಡಗಳಂತೆ ಕರಗಿ ಮಳೆಗರದಂತೆ ಭಾಸವಾಗುತ್ತದೆಯಲ್ಲ ಸುಗಂಧ ಸೂಸುವ ತರುಲತೆಗಳು ಜೀವಂತ ಸುಂದರಿಯರನ್ನು ನಾಚಿಸುವಂತಹ ಶಿಲಾಬಾಲಕಿಯರು ಬಳ್ಳಿಯಂತೆ ನಡುತ್ತಿರುವ ಈ ನಡು ಫಳ ಫಳ ಹೊಳೆಯುವ ನಯನಗಳು ಮಧುಚಂದ್ರನ್ನು ಮೋಹಿಸಿ ಬಿಡುವಂತಹ ಮಂದಹಾಸ ಇವರಿಬ್ಬರನ್ನು ನೋಡುತ್ತಿದ್ದರೆ ನಾನೇ ಒಂದು ಗೋರಿ ಬಿಗಿದಂಬಲೆ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ಸ್ವಾಗತ ಗುರುನಂದನ ಸುಸ್ವಾಗತ ವೈಯ ದುರ್ಯೋಧನ ಸುಸ್ವಾಗತ ವೈಯ ದುರ್ಯೋಧನ ಸ್ವಾಗತ ಸ್ವಾಗತ ಗುರುನಂದನ
ಕುರುವಂಶ ಕುಲ ತಿಲಕ ಕೌರವೇಶ್ವರ ಕುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನ ಧೀಶ್ವರ ಕುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನ ಧೀಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಕೌರವೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗದಿ ಧೀರ ಪ್ರಚಂಡ ಗೌರವ ರಣರಂಗದಿ ಧೀರ ಪ್ರಚಂಡ ಗೌರವ ಸ್ವಾಗತ ಸ್ವಾಗತ ಗುರುನಂದನ ಸುಸ್ವಾಗತ ವೈಯ ದುರ್ಯೋಧನ ಸುಸ್ವಾಗತ ವೈಯ ದುರ್ಯೋಧನ ಸ್ವಾಗತ ಸ್ವಾಗತ ಗುರುನಂದನ ಕರದೊಳು ಕಥಯಂ ಪಿಡಿದಿಹ ವೀರ ಶರೀರವು ಮದಿಸಿದ ಹುಲಿಯಾಕಾರ ಕರದೊಳು ಕಥಯಂ ಪಿಡಿದಿಹ ವೀರ ಶರೀರವು ಮದಿಸಿದ ಹುಲಿಯಾಕಾರ ಉರಿ ಮೀಸೆಯ ದೊರೆ ಈಶ್ವರ ಧಾರ ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ಸ್ವಾಗತ ಸ್ವಾಗತ ಗುರುನಂದನ ಸುಸ್ವಾಗತ ವೈಯ ದುರ್ಯೋಧನ ಸುಸ್ವಾಗತ ವೈಯ ದುರ್ಯೋಧನ ಸ್ವಾಗತ 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 ಗುರುನಂದನ ಗುರುನಂದನ ಕೃಷ್ಣನ ಮಾಯನ್ನು ಏನಾದರೂ ಆವರಿಸಿರುವುದೇ? ಕೃಷ್ಣ ಈ ನಿನ್ನ ಮಾಯಾ ಶಯನಾಗಾರವನ್ನು ಕಂಡು ಬೆರಗಾಗುವ ಈ ಚಂಚಕುಲ ಚಕ್ರೇಶ್ವರ ಸಮಗ್ರ ಪೃಥ್ವಿಯನ್ನು ಸುಂದರ ಯಕುವರ ದೇವಿಯ ಗರ್ಭ ಸಂಜಾತ ಈ ಕೌರವನ ಭವನಕ್ಕಿಂತಲೂ ಅತಿಶಯವೇ ರಮಣೀಯವೇ ಅಸಂಭವ. ಅಂತೂ ನನ್ನ ಸೋದರ ಮಾವ ಶಕುನಿಯ ಸಲಹೆಯಂತೆ ದಾಯಾದಿಗಳ ಕಣ್ತಪ್ಪಿಸಿ ಮೊದಲೇ ಬಂದದ್ದಾಯಿತು. ಇನ್ನು ನನ್ನ ಭಾಗ್ಯೋದಯವು ಹೇಗೆ ನೋಡೋಣ.
ಕೃಷ್ಣನು? ಶ್ರೀಕೃಷ್ಣ ಪರಮಾತ್ಮನು ವಿಶ್ರಮಿಸುತ್ತಿರುವನು. ಇನ್ನೇನು ಎಚ್ಚರಗೊಳ್ಳುವವರೆಗೂ ಈ ಪೀಠದಲ್ಲಿಯೇ ಕುಳಿತುಕೊಳ್ಳಿ. ಏನು ಕೃಷ್ಣನು ನಿದ್ರಿಸುವವನೇ? ನಿದ್ರಿಸು ಕೃಷ್ಣ, ನಿದ್ರಿಸು. ರಾಜ್ಯಭಾರವನ್ನೆಲ್ಲ ಒಪ್ಪಿಸಿ ನಾನು ಮಾತ್ರ ಸುಖ ತತ್ವದಲ್ಲಿ ಲೀನವಾಗಿರುವ ನಿಮ್ಮ ಕೃಷ್ಣನು ಎಂತಹ ಸುಖ ಪುರುಷನಯ್ಯ. ವಿರಾಟನ ಪುತ್ರಿ ಉತ್ತರ ವಿವಾಹ ಸಂದರ್ಭದಲ್ಲಿ ಹಗಲಿರಳು ಮನನೊಂದು ಮಲಗಿರುವ ಕೃಷ್ಣನಿಗೆ ಹೇಗೆ ತಾನೇ ನಿದ್ದೆ ಹರಿದಿತ್ತು? ಸಾರ್ಥಕಿ, ಸಾರ್ಥಕಿ, ಏನಿದು ಕುರುರಾಜ? ಒಂದು ಮಾತಿರುವುದು. ಏನದು ಕುರುರಾಜ? ನಮಗೂ ಪಾಂಡವರಿಗೂ ಯುದ್ಧ ಒದಗಿರುವುದು, ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು. ಸಾರ್ಥಕಿ, ಅದಕ್ಕೆ ನಾವು ಸಾಧ್ಯವಿಲ್ಲ. ಏಕೆ ಏಕೆ ಸಾರ್ಥಕಿ? ನಾವೆಲ್ಲರೂ ಶ್ರೀಕೃಷ್ಣ ಪರಮಾತ್ಮನ ಅಧೀನರು. ಶ್ರೀಕೃಷ್ಣ ಪರಮಾತ್ಮನು ಎಲ್ಲಿರುವನು, ನಾವು ಅಲ್ಲೇ ಇರುವೆವು. ಸರಿಯಾದ ಮಾತು ಸಾರ್ಥಕಿ. ಕೃಷ್ಣನೇನಾದರೂ ನಮ್ಮ ಪಕ್ಷವನ್ನು ವಹಿಸಿದ್ದೇಯಾದರೆ ಮಾಧವ ಸಹಿತ ಯಾದವಾಕ್ಷೇಣಿ ಸಹಿತವೇ ನಮ್ಮ ಪಕ್ಷವನ್ನು ಸೇರುವಂತಲ್ಲವೇ ಸಾರ್ಥಕಿ? ಓಹೋ, ಸಂದೇಹವಿಲ್ಲ. ಬನ್ನಿ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಗಂಡುಗಲಿಗಳ ಗಂಡ ಈ ಕೌರವನು ಒಬ್ಬ ನಂದ ಗೋಪನ ಪದದಡಿಯಲ್ಲಿ ಅಪಮಾನ. ಈ ಸಾರ್ವಭೌಮನಿಗೆ ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿಸದೆ ಜನಾರ್ದನ. ಮಾಧವ ಮಧುಸೂದನ, ಪರಮಾತ್ಮ, ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿಸದೆ. ಜನಾರ್ದನ, ಧ್ಯಾನವ
ಜನಾರ್ದನ. ಕೇಶವನಿನ್ನಯ ನಾಮಾಮೃತವನ್ನು ಪರಮಾತ್ಮ ಕೇಶವನಿನ್ನಯ ನಾಮಾಮೃತವನ್ನು ನೆನೆಯುತ್ತೆ ಈ ನನ್ನ ಜೀವ. ಜನಾರ್ದನ ನೆನೆಯುತ್ತೆ ಈ ನನ್ನ ಜೀವ. ಎಂದಿಗೆ ಕರುಣಿಸಿ ಕಾಯುವೆಯೋ ತಂದೆ. ಪರಮಾತ್ಮ ಎಂದಿಗೆ ಕರುಣಿಸಿ ಕಾಯುವೆಯೋ ತಂದೆ. ನಿನಗಾಗಿ ಓಡಿ ಬಂದೆ. ಪರಮಾತ್ಮ ನಿನಗಾಗಿ ಓಡಿ ಬಂದೆ. ಮಾಧವ ಮಧುಸೂದನ ಮಾಧವ ಮಧುಸೂದನ ಈಗೇನ ಮೊರೆ ಕೇಳಿಸದೆ ಈಗೇನ ಮೊರೆ ಕೇಳಿಸದೆ ಕೇಳಿಸದೆ ಕೇಳಿಸದೆ. ಸಾರ್ಥಕಿ, ಎಲ್ಲಿ ನನ್ನ ಪ್ರಾಣಸಕನು? ಎಲ್ಲಿ ನಿನ್ನ ಪ್ರಾಣಸಖ? ಏಕೆ, ಏನಾಯ್ತು ಸಾರ್ಥಕಿ? ಅದನ್ನು ನಾನು ಹೇಳಲಾರೆ, ನೀನೇ ನೋಡು. ಓಹೋ, ದುರ್ಯೋಧನ ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ಎಂತ ವಿಡಂಬನೆ ಪಾರ್ಥ. ಇದು ವಿಡಂಬನೆಯಲ್ಲ ಸಾರ್ಥಕಿ, ಪಾಂಡವರ ದುರ್ದೈವ. ನಾವು ಅದಕ್ಕಾಗಿ ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾದೃಷ್ಟಿಯು ಮೊದಲವರ ಮೇಲೆ ಬಿದ್ದರೆ ಅದು ನಮಗೆ ಆನಂದ ವಿಷಯ. ಯುಧಿಷ್ಠಿರನು ತನ್ನ ನಾಲ್ವರ ಸಹೋದರರು ಪಾಂಚಾಲಿಯ ಸಂಗಡ ಚಿರದಿನದ ಸಲುವಾಗಿ ಮತ್ತೆ ವನವಾಸಕ್ಕೆ ತೆರಳುವರು. ಅರ್ಜುನ, ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದವು ಸದಾ ನಿನ್ನ ಮೇಲಿರುವುದು. ನಾನು ನಂತರ ಬರುವೆನು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ಹೊರಟು ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ನಾನೇ ಮೊದಲು ಬಂದನು. ದುರ್ಯೋಧನ, ಗುರು ಸನ್ನಿಧಿಗೂ ದೈವ ಮಂದಿರಕ್ಕೂ ಮೊದಲು ಹೋದರೇನು ಕೊನೆಗೆ ಹೋದರೇನು ಅವರವರ ಭಾವಾನುರೂಪವಾದ ಫಲಗಳು ಅವರವರಿಗೆ ಲಭಿಸುವು. ಹಾಗಂತ ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಇಂತಹ ಸಮಯದಲ್ಲಿ 4 ಕಡೆ ತಿರುಗಿದಿರಲ್ಲವೇ 4 ರಾಜರ ಸಹಾಯ ಸಹಕಾರ ದೊರಕುವುದು. ದುರ್ಯೋಧನ, ನಾನು ಈ ದ್ವಾರಕೆಗೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪಾದಡೆಯಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ಅರ್ಜುನ, ನೀನು ಯಾವ ಇಚ್ಛೆಯಿಂದಾದರೂ ಬಾ. ಈ ಸಾರಿ ನಿನ್ನ ಕೃಷ್ಣನು ನಿನ್ನ ಕೈಗೆ ಸಿಕ್ಕಿಬಿದ್ದನು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರು ಪಾಂಡವರ ದಮನಿಗಳಲ್ಲಿ ಒಂದೇ ಅಂಶದ ಪವಿತ್ರವಾದ ರಕ್ತ ಹೊರಿತಿರುವುದು ನಾನು ಮರೆತಿಲ್ಲ ಸುಯೋಧನ. ಜನಾರ್ದನ, ಜಾಗರಿಕನಾಗು. ಶಬರಿಗ ಭಯವನಿದ್ದ ಪ್ರಭುವೇ ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವತ ಏನು ನಿನ್ನ ದಯಾಳು. ಜಾಗೃತನಾಗಿ ಎನ್ನ ಮೊರೆಗೆ ಜನಾರ್ದನ,
ಜನಾರ್ದನ, ಜಾಗರಿತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರದಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಒರಿಸು, ಅಮೃತವನ್ನು ಕೊಡು. ಏಳು ಚಕ್ರಪಾಣಿ, ಏಳು. ಈ ಮೂರು ಲೋಕದ ಮಂಗಳವು ನಿನ್ನಲ್ಲಿಯೇ ಸೇರಿದೆ. ಯಾರು? ಧನಂಜಯ. ಛೀ, ಈ ಚರಣದಡಿಯಲ್ಲಿ ಏಕೆ ಕುಳಿತೆ? ಆ ಪಾರ್ಶ್ವದಲ್ಲಿ ಪೀಠವಿರಲಿಲ್ಲವೇ? ಪರಮಾತ್ಮ, ನಿಮ್ಮ ಪಾದ ಸನ್ನಿಧಿಯು ನಮಗೆ ಪವಿತ್ರವಾದ ಸ್ಥಳವಲ್ಲವೇ? ಯಾರು? ಭಾವ, ಬಂದವರಾದರೂ ನೀವಾದರೂ ನನ್ನನ್ನು ಎತ್ತರಿಸಬಾರದಿತ್ತೆ. ರಾಜಾದಿರಾಜನಾದ ನೀನು ಸಹ ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯಿತಲ್ಲ ಭಾವ. ಕೃಷ್ಣ, ನಿದ್ರೆ ಬಂದವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರ ವೇಷಧಾರಿಗಳನ್ನು ಎಚ್ಚರಿಸುವುದು ಬಹಳ ಕಷ್ಟ ಕೃಷ್ಣ. ನಾನು ಬಂದು ಬಹಳ ವೇಳೆಯಾದರೂ ಎಚ್ಚರಗೊಳ್ಳದ ನೀನು ನಿನ್ನ ಮಿತ್ರ ಬಂದೊಡನೆ ಎದ್ದು ಪೋಷಣವನ್ನೇ ಆರಂಭಿಸಿಬಿಟ್ಟೆಲ್ಲ. ಫಲ 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 ನಾಟಕ ಸೂತ್ರಧಾರಿ ಫಲ. ಭಾವ,
ಅದಿರಲಿ, ಏಕಕಾಲದಲ್ಲಿ ನೀವಿಬ್ಬರು ಇಲ್ಲಿಗೆ ಏತಕ್ಕಾಗಿ ಬಂದಿರಿ? ಯುದ್ಧವು ನಡೆದಿರುವುದು, ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ಬಂದಿರುವ ವಾಸುದೇವ. ಏನು ಕುರು ಪಾಂಡವರ ಸಂಗ್ರಾಮವೇ? ಹೌದು ಬಾವ ಅರ್ಜುನ, ನೀನು ಕೂಡ ಯಾದವರ ಸಹಾಯವನ್ನು ಬೇಡುವ ಉದ್ದೇಶದಿಂದ ಬಂದೆ ಎಂದು ತೋರುವುದು. ಹೌದು ಪರಮಾತ್ಮ. ಅರ್ಜುನ, ಈ ಉಭಯ ಸಂಕಟದಲ್ಲಿ ನಾನು ಏನು ಮಾಡಲಿ? ಪರಮಾತ್ಮ, ನೀವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತ್ತು. ಆದ್ದರಿಂದ ನೀವು ನನಗೆ ಸಹಾಯ ಮಾಡಲೇಬೇಕು ದೇವ. ನಮ್ಮಿಬ್ಬರಿಗೂ ನೀನು ಸಮಾನ ಬಂದು ಮೊದಲು ಬಂದು ನನ್ನ ಪಕ್ಷವನ್ನು ವಹಿಸುವುದು ವಿರೋಧ ಧರ್ಮ. ನೀನು ವೀರನು, ನ್ಯಾಯಾಚರಣೆ ಮೊದಲು ಬಂದ ನನ್ನ ಪಕ್ಷವನ್ನು ವಹಿಸಿದರೆ ಧರ್ಮವನ್ನು ಪಾಲಿಸಿದಂತಾಗುವುದು. ಯೋಚಿಸಿ ನೋಡು ಕೃಷ್ಣ. ಬಾಬಾ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಅಲ್ಲದೆ ಈ ಪಾರ್ಥನು ನಿನಗಿಂತ ಚಿಕ್ಕವನು. ತನಗೆ ಬೇಕಾದುದನ್ನು ಕೇಳಿ ಮೊದಲು ಪಡೆಯುವ ಅಧಿಕಾರವು ಆತನಿಗಿರುವುದು. ಸುಯೋಧನ, ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು. ಏನು ಕೃಷ್ಣ ನಿನ್ನ ಸಲಹೆ? ಯುದ್ಧವು ಎಂತಹ ಅಸಹ್ಯಕಾರಿ ಎಂಬುದನ್ನು ಬಲ್ಲೆಯ ಇಹಲೋಕ ರಾಜರಾಜ ಮನ್ಮ. ಬಲ್ಲೆಯ ಇಹಲೋಕ ರಾಜರಾಜ ಮನ್ಮ. ಗದೆಸಿ ಮರಳಿ ಭುವಿಗೆ ಬಂದರೆ ಇರವಿಲ್ಲದ ಮಾನವ ಆಸೆಯೇಕೋ ಭರತ ಕಂಡ ಪ್ರಾಣಯ
ಕೇಳಿರಿ, ನಿಮ್ಮಿಬ್ಬರಿಗೂ ಸಹ ಸಹಾಯವನ್ನು ಮಾಡುವೆನು. ಬಾವ, ಅಪ್ರಥಮ ವೀರ ಭಟರಿಂದ ಕೂಡಿದ 11 ಅಕ್ಷವಿಣಿ ಯಾದವ ಸೈನ್ಯ ಒಂದು ಕಡೆ, ಶುದ್ಧ ಯುವಕನು ನಿರಸ್ತನೂ ಆದ ನಾನೊಂದು ಕಡೆ. ಅರ್ಜುನ, ಇವೆರಡರಲ್ಲಿ ನನಗೆ ಯಾವುದು ಬೇಕು? ಯದುಕುಲ ಚೂಡಾಮಣಿ, ನಾನು ಇನ್ನೊಂದೇ ಅಪೇಕ್ಷಿಸುವನು. ತಥಾಸ್ತು ಪಾರ್ಥ. ಯುದ್ಧ ವಿಮುಖನು ನಿರಸ್ತನೂ ಆದ ಇವನನ್ನು ಕಟ್ಟಿಕೊಂಡು ನನಗಾಗಬಹುದಾದ ಪ್ರಯೋಜನವಾದರೇನು? ಕೃಷ್ಣ, ನನಗೆ ನಿನ್ನ ಅಕ್ಷಯಿಣಿ ಸೈನ್ಯವೇ ಸಾಕು. ಬಾವ, ನನಗೆ ಸೈನ್ಯಕ್ಕೆ ಆಜ್ಞೆಯನ್ನು ಮಾಡುವೆನು. ಅರ್ಜುನ, ಅರ್ಜುನ, ಭಲೆ ಭಲೆ ಕರ್ನಾಟಕ ಸೂತ್ರಧಾರಿ, ಭಲೆ ಬಳಿರೇ ಇದು ಸಂಚಂದೆಯ ಕಪಟ ಮೋಸ. ಬಳಿರೇ ಇದು ಸಂಚಂದೆಯ ಕಪಟ ಮೋಸ. ಭರತ ಖಂಡ ಸ್ವತಂತ್ರ ಚತುರ ಸೌಲಭೇಶ್ವರ ರಾಜಧರ್ಮ ಕಳಂಕ ಸಹಿಸಲಾರ ಪರಿಸದಿರೇ ರಣಧೋ ಪರಿಸದಿರೇ ಪಾಂಡವರ ಕೃಷ್ಣ ಪಾಂಡವರ ಅದೆಂತು ಪಾಲಿಕೆಯೋ ತೊಂದ್ರ ನಿರಂತರ ಅವತಾರ ಪುರುಷ ಹೇ ಮುಕುಂದ. ಕೃಷ್ಣ, ಭಕ್ತರನ್ನು ಎಚ್ಚರಿಸುವ ಈ ನಿನ್ನ ಕೊಚ್ಚೊಂದಿನ ಕಪಟ ಮೋಸವನ್ನು ನಾನೇನು ಅರಿಯದವನೆಂದು ಭಾವಿಸಿದೆಯಾ? ಕೃಷ್ಣ, ಆ ಪಾಂಡವರೆಂದರೆ ಅದೆಷ್ಟು ಮಮಕಾರ, ಅದರಲ್ಲೂ ಈ ಪಾರ್ಥ ನಿಮ್ಮ ಪ್ರಾಣಸಖ. ಕೃಷ್ಣ, ಆದರ ಬಾಧಕವಲ್ಲ ಕೃಷ್ಣ. ಮುಂಬರುವ ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿ ಕಾದಾಡುವುದನ್ನು ಒಂದನ್ನು ಕೊಟ್ಟಿರುವೆ. ಬಾವ, ಕೃಷ್ಣ, ಆಡಿದ ಮಾತನ್ನು ಎಂದಾದರೂ ಮರೆಯುವುದುಂಟೆ? ಅದು ನಿನ್ನ ವಿಚಾರದಲ್ಲಿ ಒಳ ಸಂಚು ಫಲಿಸಿದಂದು ಈಗ ಬೇಡವೋ ಮಾಧವ? ಒಂದು ಸಂಧಿಸೋಣ ಸಮರಾಂಗಣದಲ್ಲಿ.